ಹಾಯ್ ಹಲೋ ನಮಸ್ತೆ ನಿಮ್ಮೆಲ್ಲರಿಗೂ ಹೇಗಿದ್ದೀರಾ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ನನ್ನ ಚಾನಲಿಗೆ ಸ್ವಾಗತ. ಎಂತ ಹೇಳಿಕುಂಟು ಎಂತ ಇಲ್ಲ ಇವತ್ತು ಹೊರಗೆ ಹೋಗ್ಲಿಕ್ಕುಂಟು. ಫಸ್ಟ್ ಅಂದರೆ ಹೇಗೋ ಲಾಸ್ಟ್ ವ್ಲಾಗಲ್ಲಿ ಸಾಯಂಕಾಲ ಫೀಸ್ಟ್ ಇದು ವ್ಲಾಗ್ನ ಶೇರ್ ಮಾಡಿದ್ದಲ್ಲ. ಆ್ಯಂಡ್ ಇವತ್ತು ಈ ವ್ಲಾಗಲ್ಲಿ ಚರ್ಚ್ನ ವಿಸಿಟ್ ಮಾಡುವ ಅಂತ. ಕೆರೆಕಟ್ಟೆ ಹೋಗ್ತಿದ್ದೀವಿ, ಸ್ವಲ್ಪ ಹೊತ್ತು ಹೊರಡ್ತೀವಿ ಈಗ. ಆ್ಯಂಡ್ ಹಬ್ಬದ ದಿವಸ ಹೇಗೋ ಹೋಗ್ಲಿಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಹೋಗುವ ಅಂತ. ಆ್ಯಂಡ್ ಪಕ್ಕದಲ್ಲಿ ಇಲ್ಲಿ ಅಮ್ಮ ಕೂತ್ಕೊಂಡಿದ್ದಾರೆ. ಓಕೆ, ರೆಡಿ ಆಗ್ತೀನಿ, ಮತ್ತೆ ಸಿಗುವ. ಫೈನಲಿ ರೀಚ್ ಆದ್ವಿ ನಾವು ಸಾಯಂಕಾಲ ಚರ್ಚ್ ಕೆರೆಕಟ್ಟೆ. ಅಲ್ಲಿ ಅಮ್ಮ ಅಲ್ಲಿದ್ದಾರೆ. ನಾನಿಲ್ಲಿ ಆಲ್ಮೋಸ್ಟ್ ಆಫ್ಟರ್ 5 years ಬರೋದಿಲ್ಲ. ಅಂದರೆ ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ನನ್ನ ಕಸಿನ್ ತಮ್ಮ ಹುಟ್ಟಿ ಎಷ್ಟೋ ಮಂತ್ಸ್ ಆದಮೇಲೆ ನಾನು ಇಲ್ಲಿ ವಿಸಿಟ್ ಮಾಡಿದ್ದು. ಅಷ್ಟು ಅಲ್ಲಿ ತನಕ ಬಂದಿಲ್ಲ. ಮತ್ತೆ 5 years ಆಯ್ತು ಕರೆಕ್ಟ್ ಕೌಂಟ್ ಮಾಡಿದ್ದು. ಕರೆಕ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಪ್ರಾಕ್ಸಿಮೇಟ್ಲಿ. ಓಕೆ, ದಿಸ್ ಇಸ್ ದ ಸ್ಟಾಲ್. ಅಲ್ಲಿ ಕಾರ್ಕಳದಲ್ಲಿ ಸ್ಟಾಲ್ ಇತ್ತಲ್ಲ, ಆ ಥರನೇ ಇಲ್ಲಿ ಸಹ ಇದು ಸೇಮ್ ರಿಂಗ್ ಎಲ್ಲ ಸಿಗ್ತದೆ. ರಿಂಗ್ ಹುಡುಕ್ತಿದ್ದಾನೆ ಈ ಥರ ರೋಸರಿ ರಿಂಗ್ಸ್ ಗೋಲ್ಡಲ್ಲೆಲ್ಲ ನನ್ನ ಹತ್ರ ಉಂಟಲ್ಲ. ಇದು ನಾನು ಬೆಳಂಕಿಣಿಯಲ್ಲಿ ತಗೊಂಡಿದ್ದು. ಓಕೆ, ನಾ ಹೊರಗೆ ಬಂದೆ. ಅವರು ನೋಡ್ತಿದ್ದೆ ಒಳಗಿಸಕ್ಕೆ. ಸ್ಟಾಫ್ಸ್ ಯಾರು ಇಲ್ಲ. ಅವ್ರು ಹೇಳಿದ್ರು 10 minutes ಆಗ್ತದೆ, ಬರ್ತೀವಿ ಅಂತ ಹೇಳಿ. ಆ್ಯಂಡ್ ಎಲ್ಲಿ ಪರ್ಚೇಸ್ ಆದಮೇಲೆ ವಿ ಆರ್ ಗೋಯಿಂಗ್ ಟು ವಾಚ್. ಇಲ್ಲೇನು ಅದು
ಇನ್ನು ಒಂದು ಜಾಗ ಉಂಟಂತೆ ನೋಡ್ಲಿಕ್ಕೆ. ನಮ್ಮ ಗೈಡ್ ನಮ್ಗೆ ಆ ಮನೆ ತನಕ ಕರ್ಕೊಂಡು ಹೋಗ್ತಿದ್ದಾನೆ. ಅವನಿಗೆ ಗೊತ್ತುಂಟದೆ, ನಂಗೆ ಗೊತ್ತಿಲ್ಲ. ಹೊರಟಿದ್ದೇವೆ, ನೋಡಿ ಹೋಗುವ ಅಂತ. ಇಲ್ಲಿ ತನಕ ಬಂದಿದ್ದೀವಲ್ಲ, ನಿಮ್ಗೆ ತೋರಿಸ್ತೀನಿ ಅಂತ. ಅದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ ನಂಗೆ ಸ್ಟೋರಿ ಗೊತ್ತಿದ್ರೆ ಹೇಳ್ಬೋದು. ಇದೆ ದಿಸ್ ಒನ್. ಲಾಕ್ ಹಾಕಿದಾರಾ ನೋಡುವ, ಹೋಗ್ಲಿಕ್ಕೆ ಅದೇ ತೋರಿಸ್ತೀನಿ. ಅನ್ನ ನೋಡಿ ಹೋದ ನನಗೆ ಹೆದರಿಕೆ ಆಗ್ತುಂಟು. ಐ ಡೋಂಟ್ ನೋ, ಎಲ್ಡನಿಗೆ ಯಾವಾಗ ಧೈರ್ಯ ಬಂತಂತ ಇಷ್ಟು. ಎಂತದ್ದು ಇಲ್ಲ, ಹೋಗ್ಬೋದು ಬೆಳಗ್ಗೆ, ಬಟ್ ಅಮ್ಮ ಬರ್ಲಿ ಅಂತ. ಓಕೆ, ಚರ್ಚ್ ವಿಸಿಟ್ ಎಲ್ಲ ಆಯ್ತು. ಅಂಡ್ ಇವ ನನ್ನ ಜಾಗಕ್ಕೆ ಅಬ್ಸರ್ವ್ ಮಾಡಿದ್ದಾನೆ ಗೈಸ್. ನಾನು ಇಲ್ಲಿ ಕೂತ್ಕೊಂಡಿದ್ದೆ ಫಸ್ಟ್, ಅವ್ನು ಬೇಕಂತ ಇಲ್ಲಿ ಬಂದ, ಮತ್ತೆ ನಾನು ಕೂಡ ನನ್ನ ಜಾಗ ಬಿಟ್ಕೊಡ್ಲಿಲ್ಲ, ನಾನು ಇಲ್ಲಿ ಬಂದು ಕೂತ್ಕೊಂಡೆ. ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ಇಲ್ಲೇ ಹತ್ತಿರದಲ್ಲಿ ಟೆಂಪಲ್ ಉಂಟಂತೆ, ಕಮಲಶಿಲೆ ಅಂತೆ. ಹೇಗೋ ಇಲ್ಲಿ ತನಕ ಬಂದಿದ್ದೇವಲ್ಲ, ಒಂದ್ 3-4 ಜಾಗ ನೋಡಿಯೇ ಹೋಗುವ ಅಂತ. ಅದೇ ಹೋಗಿ ಮತ್ತೆ ತೋರಿಸ್ತೀನಿ. ಈಗ ಒಳಗೆ ತನಕ ಹೋಗಿ ಬಂದ್ವಿ. ಹೊರಗೆ ವಿಡಿಯೋ ಮಾಡ್ಲಿಕ್ಕಿಲ್ಲ, ರೆಸ್ಟ್ರಿಕ್ಷನ್ಸ್ ಉಂಟು ಸ್ವಲ್ಪ, ಅದು ಸಹ ಹಿಡನ್. ಅದು ಸ್ವಲ್ಪ ಕ್ಲಿಪ್ಸ್ ತೆಗೆದೆ. ಆ್ಯಂಡ್ ಒಳಗೆ ಹೋಗ್ಬೋದಿತ್ತು, ಅದರಲ್ಲಿ ಆರತಿ ಎಲ್ಲ ಆಗ್ತಿತ್ತಲ್ಲ, ಅದಕ್ಕೆ ಹೊರಗೆ ಬಂದೆ. ನನಗೆ ಈಗ ಬೇಡ ಅಂತ ಒಂದು ಕಡೆ ನಿಲ್ಲಿಸಿದ್ದೀವಿ ಊಟಕ್ಕೆ. ಈಗ ಊಟ ಮಾಡೋದು. ನೆಕ್ಸ್ಟ್ ಏನಾದರೂ ಬೇರೆ ಕಡೆ ಹೋಗ್ಲಿಕ್ಕಿದ್ರೆ ನೋಡುವ, ಇಲ್ಲಾಂದ್ರೆ ಮನೆಗೆ ಡೈರೆಕ್ಟ್. ಅಲ್ಲಿ ನೋಡ್ಬೋದು, ಅಯಾನಿಗೆ ಸಾರಿ ಎಲ್ಡನಿಗೆ ಬಯಕೆ ಹಾಕಿದ್ದ ಚಿಕನ್ ಚಿಲ್ಲಿದು. ನಾವು ಮನೆಗೆ ರೀಚ್ ಆದೆ. ಆ್ಯಂಡ್ ಸೌಂಡ್ ಎಂತ ಅಂದರೆ ಮಳೆ ಬರ್ತುಂಟು. ಈಗಷ್ಟೇ ಶುರು ಆಯ್ತು, ಸ್ವಲ್ಪ ಹೊತ್ತಲ್ಲೇ. ಅದೇ ಕತ್ಲೆ ಬಿದ್ದಿದೆ ಎಲ್ಲ ಕಡೆ. ನಾನು ಒಳಗೆ ಬಂದೆ. ಇಲ್ಲಿ ಎಳ್ಳಿನ ಚಾಕ್ಲೇಟ್ ಹೊಡಿತವ್ರಿ. ಆ್ಯಂಡ್ ಅವನ ಚಾಕ್ಲೇಟ್ ಚೋರಿ ಮಾಡಿ ತಿಂತಿದ್ದ. ಎನಿವೇಸ್ ಖುಷಿ ಆಯಿತು ಅಲ್ಲಿ ಹೋಗಿ. ಆಫ್ಟರ್ ಆಲ್ಮೋಸ್ಟ್ 5 years ಹೋಗೋದಲ್ಲ. ಮತ್ತು ಅದೆಂತ. ಆ್ಯಂಡ್ ಈಗಷ್ಟೇ ಅಮ್ಮ ನನಗೆ ಒಂದು ಕೆಲಸ ಕೊಟ್ಟಿದ್ರು, ಸೊ ಅದನ್ನು ಫಿನಿಷ್ ಮಾಡಬೇಕು. ಆ ಕೆಲಸ ಫಿನಿಷ್ ಮಾಡಬೇಕಾದ್ರೆ ನಾನು ಈ ವ್ಲಾಗ್ನ ಎಂಡ್ ಮಾಡಬೇಕು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಎಲ್ಡನ್ ಹೇಳ್ತಿದ್ದ, ನನಗೆ ಕಂಪ್ಲೇಂಟ್ ಮಾಡ್ತಿದ್ದ, ನೀನು ಹೇಳೋದೇ ಇಲ್ಲ ಎಂಥದ್ದು ಅಂತ ಹೇಳಿ. ಅದಕ್ಕೆ ಹೇಳ್ತಿದ್ವಿ ಅವನಿಗೆ ಸಮಾಧಾನ ಆಗಲಿ ಅಂತ. ಸೊ ಲೆಟ್ಸ್ ಮೀಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. Till then, bye.